ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರಿ ಆಟದ ಮೈದಾನಗಳು ಖಾಸಗಿಯವರ ಪಾಲಾಗ್ತಾ ಇದೆ. ಅದರಂತೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಜೀವನಹಳ್ಳಿಯಲ್ಲಿರ್ತಕ್ಕಂಥ ಸರ್ಕಾರಿ ಆಟದ ಮೈದಾನ ಕೂಡ ಸ್ಥಳೀಯರಿಂದ ಕೈತಪ್ಪತಕ್ಕಂಥ ಭೀತಿ ಎದುರಾಗಿದೆ. ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಗ್ರೌಂಡು ಇದಕ್ಕೊಂದು ಇತಿಹಾಸ 50 ರಿಂದ 60 ವರ್ಷಗಳ ಇತಿಹಾಸ ಇದೆ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಇದೇ ಒಂದು ಗ್ರೌಂಡನ್ನು ನಂಬಿಕೊಂಡಿದ್ರು. ಮಕ್ಕಳಾಗಿರ್ಬೋದು, ಅದರಲ್ಲೂ ಕೂಡ ಬಡವರು ಮತ್ತು ಮಧ್ಯಮ ವರ್ಗದ ಮಕ್ಕಳು ಈ ಒಂದು ಆಟದ ಮೈದಾನ ಹೆಚ್ಚಾಗಿ ನಂಬಿಕೊಂಡಿದ್ರು. ಬಟ್ ಆದರೆ ಈ ಒಂದು ಆಟದ ಮೈದಾನವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಕಾಮಗಾರಿಗಳು ನಡೀತಾ ಇದ್ದಾವೆ. ಈಗಲೇ ಟರ್ಫ್ ಕೂಡ ಹಾಕಿದ್ದಾರೆ. ಬಟ್ ಆದರೆ ಈ ಒಂದು ಆಟದ ಮೈದಾನ ಅಭಿವೃದ್ಧಿ ಆದ ನಂತರ, ಉದ್ಘಾಟನೆ ಆದ ನಂತರ ಈ ಒಂದು ಮೈದಾನವನ್ನು ಸೀಮಿತ ಅವಧಿಗೆ ಮಾತ್ರ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ತೀರಿ ಅಂತಕ್ಕಂಥ ಒಂದು ಮಾಹಿತಿಗಳು ಅಧಿಕಾರಿಗಳಿಂದ ಲಭ್ಯ ಆಗ್ತದೆ. ಹೀಗಾಗಿ ಸ್ಥಳೀಯರು ಆಕ್ರೋಶಭರಿತರಾಗಿದ್ದಾರೆ. ಇನ್ನು ಬಲಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಒಂದು ಇಂಡೋರ್ ಸ್ಪೋರ್ಟ್ಸ್ ಆಡೋದಕ್ಕೆ ಒಂದು ಕಾಂಪ್ಲೆಕ್ಸ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕಾಂಪ್ಲೆಕ್ಸ್ ನಿರ್ಮಾಣ ಆಗಿ 5 ವರ್ಷ ಆಯಿತು. ಬಟ್ ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಚಟುವಟಿಕೆಗಳು ಆರಂಭವಾಗಿಲ್ಲ. ಇದೇ ರೀತಿ ಕಟ್ಟಡ ಪಾಳು ಬೀಳ್ತಾ ಇದೆ. ಸೊ ನಿಷ್ಪ್ರಯೋಗ ಸ್ಥಿತಿಗೆ ತಲುಪ್ತಾ ಇದೆ. ಆದಷ್ಟು ಬೇಗ ಇದನ್ನು ಚಟುವಟಿಕೆಗೆ ಅನುವಾಗೋ ರೀತಿ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಬಟ್ ಅದು ಕೂಡ ಆಗಿಲ್ಲ. ಬಟ್ ಆದರೆ ಈ ಒಂದು ಜೀವನಹಳ್ಳಿ ಗ್ರೌಂಡ್ ಏನಿದೆ, ಈ ಗ್ರೌಂಡನ್ನು ಯಾವುದೇ ಕಾರಣಕ್ಕೆ ಖಾಸಗೀಕರಣ ಮಾಡಬಾರ್ದು ಅಂತಕ್ಕಂಥ ಒಂದು ಆಗ್ರಹವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಏನೀಗ ನೀವು ಗ್ರೌಂಡನ್ನು ನೋಡ್ತಾ ಇದ್ದೀರಾ, ಇದನ್ನು ಉದ್ಘಾಟನೆ ಆದ ನಂತರ ಖಾಸಗಿಯವರಿಗೆ ಕೊಡೋದಕ್ಕೆ ಒಂದಷ್ಟು ಹುನ್ನಾರಗಳು ನಡೀತಾ ಇದೆ. ಸೊ ಈ ಮೂಲಕ ಏನು ಇಲ್ಲಿ ಬರ್ತಾ ಇದ್ರು ಸ್ಥಳೀಯರನ್ನು ಕಡಿವಾಣ ಹಾಕೋದಕ್ಕೆ ವ್ಯವಸ್ಥೆಗಳು ನಡೀತಾ ಇದೆ. ಅವರಿಗೆ ಸೀಮಿತ ಅವಧಿಗೆ ಮಾತ್ರ ಒಂದು ಗ್ರೌಂಡಲ್ಲಿ ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಸ್ಥಳೀಯರು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಯಾವುದೇ ಕಾರಣಕ್ಕೂ ನಮಗೆ ಅಭಿವೃದ್ಧಿ ಬೇಕಾಗಿಲ್ಲ, ನಮಗೆ ಮೊದಲೇ ಯಾವ ರೀತಿ ಇದ್ದೆ ಆ ರೀತಿನೇ ಮಾಡಿಕೊಟ್ಬಿಡಿ, ನೀವು ಅಭಿವೃದ್ಧಿ ಮಾಡಿ, ಈಗ ನೀವು ದುಡ್ಡು ಕೊಟ್ಟು ನಾವು ಇಲ್ಲಿ ಆಟ ಆಡಬೇಕು ಅಥವಾ ಸೀಮಿತ ಅವಧಿಯಲ್ಲಿ ನಾವು ಇಲ್ಲಿ ಗ್ರೌಂಡ್ಗೆ ಬರಬೇಕು ಅಂದರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬನ್ನಿ, ಅವರೇ ಸ್ಥಳೀಯರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ಇಲ್ಲೇ ಹುಟ್ಟು ಬೆಳೆದು ಈ ಗ್ರೌಂಡಲ್ಲಿ ಆಟ ಆಡಿದ್ದೀರಾ, ತಾವು ಕೂಡ ಇಲ್ಲೇ ಅದು ಪ್ರಾಕ್ಟೀಸ್ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದೀರಾ. ಏನಂದ್ರೆ ಇವಾಗ ಖಾಸಗೀಕರಣ ಮಾಡಿ ಈ ರೀತಿಯಾಗಿ ಕೆಲವೇ ಗಂಟೆಗಳಲ್ಲಿ ಮಾತ್ರ ನೀವು ಆಟ ಆಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಒಪ್ಕೊಳಕ್ಕಾಗುತ್ತೆ ಅಂತ? ಇದು ಒಪ್ಪಕ್ಕಾಗೋದೇ ಇಲ್ಲ ಸರ್. ಇದು ಖಾಸಗೀಕರಣ ಮಾಡಲೇಬಾರ್ದು. ಇದು ಸಾರ್ವಜನಿಕ ಗ್ರೌಂಡು. ಅದಕ್ಕಾಗಿ ಇದು ಯಾಕಂದ್ರೆ ಬಡ ಮಕ್ಕಳು ಜಾಸ್ತಿ ಜನ ಬಂದು ಆಡ್ತಾರೆ ಇಲ್ಲಿ. ಇವಾಗ ನಾನು ಒಬ್ಬ ಅಂಗವಿಕಲ. ಇವಾಗ ನಾನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಾನು ಸುಮಾರು ಕಿಲೋಮೀಟರ್ ಗಟ್ಟಲೆ ಹೋಗ್ತಾ ಇದ್ದೀನಿ. ಸೊ ಇದು ದಯವಿಟ್ಟು ಪ್ರೈವೇಟೈಸ್ ಮಾಡೋದು ಬಿಟ್ಟು ಇದು ಆ್ಯಸ್ ಇಟ್ ಈಸ್ ಹೆಂಗಿತ್ತೋ ಮಡ್ ಗ್ರೌಂಡು ಹಾಗೆ ಕೊಟ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ. ಸೊ ಇದು ಸ್ಥಳೀಯ ಇರ್ತಕ್ಕಂಥ ಮಾತುಗಳು. ಮತ್ತೊಬ್ಬರಿದ್ದಾರೆ. ಸರ್, ಈಗ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಒಂದು ಖುಷಿ. ಮೊದಲೊಂದು ಗ್ರೌಂಡ್ ಇತ್ತು, ಇವಾಗ ಚೇಂಜ್ ಆಗಿದೆ. ಬಟ್ ಏನಂತಂದರೆ ಚೇಂಜ್ ಆದಮೇಲೆ ಅದು ಸ್ಥಳೀಯರಿಗೆ ಸಿಗ್ತಾ ಇಲ್ಲ ಅಂತಂದರೆ ಅದು ಯಾಕೆ ಬೇಕಿತ್ತು ಅನ್ಸುತ್ತಲ್ವಾ? ಹೌದು ಸರ್, ಖಂಡಿತ. ಇದು ಸಾರ್ವಜನಿಕರ ಸ್ಟೇಡಿಯಮ್ಮು. ಬೆಂಗಳೂರು ಒಂದು 20-25 ಸಾರ್ವಜನಿಕರ ಸ್ಟೇಡಿಯಂ ಇತ್ತು. ಯಾವುದೇ ಸ್ಟೇಡಿಯಮಲ್ಲಿ ಈ ಥರ ಆಸ್ಟ್ರೋಟರ್ಫ್ ಅಂತ ಏನೋ ಬಂದಿರೋದು ಅವರ್ಲಿ ಬೇಸಿಸಲ್ಲಿ ಮಾರಾಟಕ್ಕೆ ಎಲ್ಲೂ ಇಲ್ಲ. ಇದು ಸರ್ಕಾರ ಜಾಗ. ಇಲ್ಲಿರೋ ಅಕ್ಕಪಕ್ಕ ಸರ್ವಲ್ಲ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಯಾರೊಂದು ಮನೇಲಿ ಜಗಳ ಆದರೂ ಒಂದು ಉಸಿರಾಡೋ ಜಾಗ. ಇವಾಗ ನೋಡಿದ್ರೆ ಸುತ್ತಲೂ ಏನು ಮಿಲಿಟ್ರಿಯಲ್ಲಿ ಕಾಂಪೌಂಡ್ ಹಾಕೋ ಥರ ಹಾಕ್ಬಿಟ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಈ ಸರ್ಕಾರದ ಈ ಗ್ರೌಂಡಿನ ಸಲುವಾಗಿ 8 ಕೋಟಿ RTI ತೊಗೊಂಡಿದೆ. ನಾವು ದಾಖಲೆ ಬೇಕಾದ್ರೆ ನೀವು ಕೊಡ್ಬೋದು ನಿಮಗೆ. 8 ಕೋಟಿ 60 ಲಕ್ಷ ತೊಗೊಂಡು, ಅದು ಬಿಟ್ಟು CSR ಅಂತ 1.5 ಕೋಟಿ ತೊಗೊಂಡು ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರೈವೇಟೈಸ್ ಮಾಡಿ ಯಾರು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ದೇವರನಿಗೆ ಗೊತ್ತಿಲ್ಲ. ಮತ್ತು ಕೇಳಕ್ಕೆ ಹೋದ್ರೆ ನಿಮ್ಗೆ 2 ಅವರ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಿದೆ. 2 ಅವರ್ ಬೆಳಗ್ಗೆ 2 ಅವರ್ ಸಾಯಂಕಾಲ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರು ಸರ್ಕಾರ ಗ್ರೌಂಡಲ್ಲಿ ಯಾರು ಫ್ರೀಯಾಗಿ ಕೊಡಬೇಕು ಗೊತ್ತಿಲ್ಲ. ಇದು ಈ ರೀತಿಯಾಗಿ ಅಭಿವೃದ್ಧಿ ಮಾಡಿ ಈಗ ಬಾಡಿಗೆ ಕೊಟ್ಕೊಂಡು ಇಲ್ಲಿ ಆಟ ಆಡಬೇಕು ಅಥವಾ ಸೀಮಿತ ಅವಧಿಯಲ್ಲಿ ಮಾತ್ರ ನಾವಿಲ್ಲಿ ಬಂದು ಹೋಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಇದು ಒಪ್ಪಕ್ಕೆ ಸಾಧ್ಯ ಇಲ್ಲ. ನಮಗೆ ಅಭಿವೃದ್ಧಿನೇ ಬೇಕಾಗಿಲ್ಲ, ಮೊದಲೇ ಯಾವ ರೀತಿ ಆ ರೀತಿ ಮಾಡಿಕೊಟ್ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಗ್ರೌಂಡ್ಗೆ ಬರೋದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಒಪ್ಪೋದಿಲ್ಲ ಅನ್ನೋ ಮಾತುಗಳನ್ನ ಜೀವನಹಳ್ಳಿಯ ಗ್ರಾಮಸ್ಥರು ಹೇಳ್ತಾ ಇರೋಂಥದ್ದು. ಕ್ಯಾಂಪಸ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.